ಜೆಲ್ ನಂಬರ್ ಪ್ಲೇಟು ಅಂತ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಪೊಲೀಸ್ ಹಿಡಿದಾಗ ಎಷ್ಟು ಫೈನ್ ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಜೆ ಸಿ ರೋಡಲ್ಲೇ ಇವ್ರ ಥರ ಚೀಪ್ ಆ್ಯಂಡ್ ಬೆಸ್ಟ್ಗೆ ನನಗೆ ಎಲ್ಲೂ ಐಟಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಅಂಗಡಿನ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಇಲ್ಲಿದೆ ನೋಡಿ ನಮ್ಮ ಫಾಗ್ ಲ್ಯಾಂಪ್ಸ್ ಹೇಗಿದೆ. ನಮ್ಮ ಬೆಂಗಳೂರಲ್ಲಿ ಯಾಮಾರೋ ಜನ ಇರೋವರೆಗೂ ಯಾಮಾರಿಸೋ ಜನ ಕೂಡ ಹಾಗೇ ಇರ್ತಾರೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಾನಿವತ್ತು ಜೆ ಸಿ ರೋಡ್ ಕಡೆ ಬಂದಿದ್ದೀನಿ. ನಾವಾಗಲೇ ಆ ಮಾತೇನು ಕೇಳಿದೆ ಅಂತಂದರೆ, ಜೆ ಸಿ ರೋಡಲ್ಲಿ ನಿಮಗೆ ಗೊತ್ತು ಯಾವ್ಯಾವ ರೀತಿ ಮೋಸ ಮಾಡೋ ಜನಗಳಿದ್ದಾರೆ ಅಂತ. ಡಿಫ್ರೆಂಟಾಗಿ 2 ವೈಟು 1 ರೆಡ್ ಆಗ್ತಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ನೀವು ಯಾರು ಎಷ್ಟು ಜನ ಯಾಮಾರಿದ್ರ ಇಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಹೋಗಿ ಏನು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಇಲ್ಲಿ ಕೆಲವರು ಮುಖ ನೋಡಿ ಮಣೆ ಹಾಕೋದೆ ತುಂಬ ಜನದ ಕೆಲಸ. ಅಂದರೆ ಆ ಲೆವೆಲ್ಗೆ ನಿಮ್ಮನ್ನು ಯಾಮಾರಿಸ್ತಾರೆ ನಮ್ಮ ಜೆ ಸಿ ರೋಡಲ್ಲಿ ಕೆಲವರು ಮಾತ್ರ. ಇನ್ನು ಕೆಲವರು ತುಂಬ ಒಳ್ಳೆ ಜನ ಕೂಡ ನಿಮ್ಗೆ ಸಿಗ್ತಾರೆ. ಎಲ್ಲರೂ ಒಂದೇ ತಕಡಿಗೆ ಹಾಕಿ ತೂಗೋಕ್ಕಾಗಲ್ಲ. ನಾನಿವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ, ನಾನು ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನನ್ನ ಹೊಸ ಓಡೋಮೀಟರ್ ಹಾಳಾಗಿತ್ತು, ಚೇಂಜ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ ಫಾಗ್ ಲ್ಯಾಂಪು ಮತ್ತು GPS ಮೌಂಟ್ ಫಿಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ಜೆ ಸಿ ರೋಡ್ ಕಡೆ ಬಂದಿದ್ದೀನಿ. ಇನ್ನೊಂದು ಮುಖ್ಯವಾದ ಮಾತು ಏನಂತಂದರೆ, ಈ ವಿಡಿಯೋ ಬಂದು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಾರೋ ವಿಡಿಯೋ ಅಲ್ಲ, ಒಂದು ಸಜೆಷನ್ಗೋಸ್ಕರ ಮಾಡ್ತಾರೋ ವಿಡಿಯೋ. ಯಾಕಂತಂದರೆ ನನ್ನಂಥ ಮಿಡಲ್ ಕ್ಲಾಸ್ ರೈಡರ್ಗಳಿಗೆ 1000 ರೂಪಾಯಿ ಮಿಕ್ಕಿದ್ರೂ ಇನ್ನೊಂದು ರೈಡ್ ಪ್ಲ್ಯಾನ್ ಮಾಡೋ ಮೆಂಟಾಲಿಟಿ ಇಟ್ಕೊಂಡಿರ್ತೀವಿ ನಾವು. ಅಂಥದ್ರಲ್ಲಿ ಇಲ್ಲಿ ಬಂದು 1000 ರೂಪಾಯಿ ಜಾಸ್ತಿ ಕೊಟ್ಟು ಮೋಸ ಹೋಗೋದು ಬೇಡ. ಅದಕ್ಕೋಸ್ಕರ ನಾನು ಈ ಅಂಗಡಿನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಇದು ಅಂಗಡಿ ಅಂತಂದರೆ ಸ್ಮಾರ್ಟ್ ಬೈಕ್ ಅಂತ. ಇದು ನಿಮಗೆ ಜೆ ಸಿ ರೋಡ್ ಮೇನ್ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರೆ ಮತ್ತೆ ಸೆಕೆಂಡ್ ಲೆಫ್ಟ್ ತೊಗೋಬೇಕಾಗುತ್ತೆ. ಒಳಗಡೆ ಗಲ್ಲಿ ಒಳಗಡೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಬರುತ್ತೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಕೊಂಡು ಕೂಡ ಬರ್ಬೋದು. ಯಾಕಂತಂದರೆ ಇಲ್ಲಿ ನನಗೆ ಇಲ್ಲಿವರೆಗೆ ನನ್ನ ಗಾಡಿಗೆ ಏನೇನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಪ್ರತಿಯೊಂದು ಕೂಡ ಇದೇ ಅಂಗಡಿಲಿ ನಾನು ಮಾಡಿದ್ದು. ನಿಮ್ಮ ವೆಹಿಕಲ್ಗಳಿಗೆ ಎಕ್ಸೆಲಿಂದ ಹಿಡಿದು ಹಯಾಬುಸಾವರೆಗೂ ಒಂದು ಬ್ರ್ಯಾಂಡ್ನ ಪ್ರತಿಯೊಂದು ಆಕ್ಸೆಸರೀಸು ಕೂಡ ಸಿಗುತ್ತೆ. BMW, ಕವಾಸಕಿ, ಹಯಾಬುಸಾ, ಹಾಗೆ ಎಕ್ಸ್ಪಲ್ಸು, ಹಿಮಾಲಯ, ಅಡ್ವೆಂಚರ್ 390 ವೆಹಿಕಲ್ಗಳಿಗೂ ನಿಮಗೆ ಪ್ರತಿಯೊಂದು ಆಕ್ಸೆಸರೀಸು ಕೂಡ ಈ ಸ್ಮಾರ್ಟ್ ಬೈಕಲ್ಲಿ ನಿಮಗೆ ಸಿಗುತ್ತೆ. ಹಾಗೆ PPF ಕೂಡ ನಿಮಗೆ ಮಾಡಿಕೊಡ್ತಾರೆ. ಚೀಪ್ ಆ್ಯಂಡ್ ಬೆಸ್ಟು ಇರೋ ವಿಚಾರ ಹೇಳ್ತೀನಿ. ಜೆ ಸಿ ರೋಡಲ್ಲೇ ಇವ್ರ ಥರ ಚೀಪ್ ಆ್ಯಂಡ್ ಬೆಸ್ಟ್ಗೆ ನನಗೆ ಎಲ್ಲೂ ಐಟಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಅಂಗಡಿನ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ನಾನಿವತ್ತು ಮೋಟೋ ಕೆರೆದು 2 ಫಾಗ್ ಲ್ಯಾಂಪ್ ಫಿಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಲಾಸ್ಟ್ ಡೇನೇ ಬಂದು ನಾನೆಲ್ಲ ನೋಡ್ಕೊಂಡು ಹೋಗಿದ್ದೆ ಯಾವ್ದು ಹಾಕ್ಸಿದ್ರೆ ಬೆಟರ್ ಅಂತ. ಬನ್ನಿ, ಯಾವ ಥರ ಇನ್ಸ್ಟಾಲೇಷನ್ ಮಾಡ್ತಾರೆ, ಏನೇನೋ ಇವ್ರ ಅಂಗಡಿಲಿ ಇನ್ನೇನೇನು ಪ್ರಾಡಕ್ಟ್ ಸಿಗುತ್ತೆ ಪ್ರತಿಯೊಂದು ತೋರಿಸ್ತಾ ಬನ್ನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಫಾಗ್ ಲ್ಯಾಂಪ್ ಫಿಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ. ವೈರೇನು ಸ್ಕಿನ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಇದಕ್ಕೆ ಡೈರೆಕ್ಟ್ ಫಿಟ್ ಆಗುತ್ತಾ ಇದು? ಇದ್ಯಾವುದು ರಿಲೇ ಕೊಟ್ಟಿರೋದು? ಇದು ರಿಲೇನ ಏನಿದು? ರಿಲೇ. ಇಲ್ಲಿ ಫೀಸ್ ಬರುತ್ತಲ್ವೇನೋ? ಇಲ್ಲಿ ಬರಲ್ವಾ ಫೀಸು? ಅದು ಇದರಲ್ಲೇ ಬರೋದೇನಾ? ಓಕೆ ಓಕೆ. ಇದ್ರಲ್ಲಿ ಫ್ಯೂಸು ಸ್ಟಿಕ್ಕರ್ ಅಲ್ಲ, ಅದು ಕಂಪ್ನಿಯಿಂದ ಬರುತ್ತೆ ಫ್ಯೂಸು. ಇದು ಹಜಾರ್ಡ್ ಕಿಟ್ ಅಲ್ಲ ಇದು? ಇದು ಬಾಕ್ಸು, ಇದು ಈ ಮೆಟಲ್ ಥರ ಇರೋದು. ವೈರಿಂಗ್ ಆರ್ನೆಸ್. ಓಕೆ ಓಕೆ ಓಕೆ. ಇಲ್ಲಿ ಇಲ್ಲಿದೆ ನೋಡಿ ನಮ್ಮ ಫಾಗ್ ಲ್ಯಾಂಪ್ಸ್ ಹೇಗಿದೆ. ಈಗ ಈ ಥರ ಕೂರ್ತಾ ಇದೆ ಇಲ್ಲಿಗೆ ಹಾಕೋಣ ಅನ್ಸ್ಕೊಂಡಿದ್ದೀನಿ. ನೋಡೋಣ ಇದು ಹಾಕಾದ್ಮೇಲೆ ಲುಕ್ ಯಾವ ಥರ ಬರುತ್ತೆ ನೋಡೋಣ ಒಂದ್ಸಲಿ ಕಾದು. 50 ವ್ಯಾಟ್ದು 50 100 ವ್ಯಾಟು ಮೋಟೋ ಕೇರ್ದು 1 ಇಯರ್ ವಾರಂಟಿ ಕೂಡ ಸಿಕ್ಕಿದೆ. ನೋಡೋಣ. ಪ್ಲಗ್ ಆ್ಯಂಡ್ ಪ್ಲೇ, ಏನೋ ವೈರೆಲ್ಲ ಸ್ಟಿಚ್ ಮಾಡಿ ಡ್ಯಾಮೇಜ್ ಮಾಡಿ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ವಾರಂಟಿಗೆ ಏನು ತೊಂದರೆ ಆಗೋಲ್ಲ. ಆರಾಮಾಗೆ ಪ್ಲಗ್ ಆ್ಯಂಡ್ ಪ್ಲೇ ನೋಡಿ. ಅವ್ರದ್ದೇ ಸ್ವಿಚ್ಚೆಲ್ಲ ಬಂದುಬಿಡುತ್ತೆ ವಿತ್ ಹಜಾರ್ಡು ಆರ್ನೆಸ್ಸು ಎರಡೂ ಕೂಡ ಕಿಟ್ಟಲ್ಲೇ ಬರುತ್ತೆ ನಿಮಗೆ. ಸ್ವಿಚ್ ನೋಡಿ, ಮೋಟೋ ಕೇರ್ ಅವ್ರದ್ದೇ ಸ್ವಿಚ್ಚು. ಫಿಟ್ಟಿಂಗ್ ಕೂಡ ತುಂಬ ತಾಳ್ಮೆಗೆ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. 2-3 ಜನ ಮೆಕ್ಯಾನಿಕ್ ಇದ್ದಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ.
ಬಾಕ್ಸ್ ಹಾಕ್ಸೋಕ್ಕೆ ಫಸ್ಟು ಜೆ ಸಿ ರೋಡಲ್ಲಿ ಬಂದಾಗ ಪ್ರತಿಯೊಬ್ಬರು ಪ್ರತಿಯೊಂದು ರೈಟ್ ಹೇಳಿದರು. ಬಟ್ ಇವರೊಬ್ಬರೇ ನನಗೆ ಜಿನಿಯನ್ಗೆ 10,000 ಸಮಥಿಂಗಲ್ಲಿ ವಿತ್ ಫಿಟ್ಟಿಂಗು, ಟಾಪ್ ರಾಕು, ಟಾಪ್ ಪ್ಲೇಟು ವಿತ್ ಟಾಪ್ ಬಾಕ್ಸು ಜೆ ಬಿ ರೇಸಿಂಗ್ದು ಎಲ್ಲ ಸೇರಿ ಹಾಕ್ಕೊಟ್ರು. ಅದಕ್ಕೆ ನಾನು ಇವತ್ತು ಫಾಗ್ ಲ್ಯಾಂಪ್ ಹಾಕ್ಸೋಣ ಅಂತಂದ್ಬಿಟ್ಟು ಇಲ್ಲಿವರೆಗೆ ಬಂದಿದ್ದೆ. ಈಗ ಮೋಟೋ ಕೇರ್ದೊಂದು 50 ವ್ಯಾಟ್ದು ಫಾಗ್ ಲ್ಯಾಂಪ್ ಹಾಕ್ಸಿದ್ದೀನಿ. ಅಂದರೆ ಪ್ಲಗ್ ಆ್ಯಂಡ್ ಪ್ಲೇ, ಅಂದರೆ ಏನು ವೈರಿಂಗ್ ಎಲ್ಲ ಸ್ಟಿಚ್ ಮಾಡಲ್ಲ, ಏನು ಮಾಡಲ್ಲ. ಮತ್ತು ಇದೊಂದು GPS ಮೌಂಟ್ ಇರಲಿಲ್ಲ ನನ್ನ ವೆಹಿಕಲಲ್ಲಿ, GPS ಮೌಂಟು ಮತ್ತು ಇದೊಂದು ಹಾಕ್ಸೋಣ ಅಂತ ಬಂದಿದ್ದೆ ವೆಹಿಕಲ್ಗೆ. ಬಾಯ್, ನಾನು ಬರಲಾ? ಸಿಗೋಣ. ಯಾರಾದರೂ ನಮ್ಮ ಕಡೆದು ಯಾರಾದರೂ ಬಂದರೆ ಸ್ವಲ್ಪ ಕಮ್ಮಿ ಮಾಡಿಕೊಡಿ, ಸರಿನಾ? ನಮ್ಮ ಹೆಸ್ರು ಹೇಳ್ಕೊಂಬಂದರೆ ದಯವಿಟ್ಟು. ಆಮೇಲೆ ಇನ್ನೊಂದು ಏನೋ ಕೇಳೋಣ ಅಂತ ಬಂದೆ, ನಿಮ್ಮದು ನಂಬರ್ ಹಾಕ್ಬೋದಾ ಕೆಳಗಡೆ? ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ ತಾನೇ? ಓಕೆ ಸರಿ, ಬಾಯ್, ಬರೋಣ, ಸಿಗೋಣ. ಹಾಂ, ಬಾಯ್. ಹೊಟ್ಟು ಬಿಡೋಣ, ತುಂಬ ಟೈಮ್ ಆಗೋಯ್ತು. ಜೆ ಸಿ ರೋಡಲ್ಲಿ ಆ್ಯಕ್ಚುಲಿ ಇವತ್ತು ಸಂಡೇ, ಸ್ವಲ್ಪ ಖಾಲಿ ಹೊಡಿತಾ ಇದೆ. ಮನೆ ಕಡೆ ಹೊಟ್ಬಿಡೋಣ, ಊಟ ಮಾಡಿಲ್ಲ, ತುಂಬ ಸುಸ್ತಾಗ್ತಾಯಿದೆ. ನನಗೆ ಹೇಳ್ಬೇಕಂದ್ರೆ ತುಂಬ ರೀಸನಬಲಾಗೆ ಮಾಡಿಕೊಟ್ರು. ನನಗೆ ಅದೊಂದು ಖುಷಿಗೆ ತುಂಬ ಇಲ್ಲಿಗೆ ಅಡಿಕ್ಟ್ ಆಗಿಬಿಟ್ಟೆ. ಬಟ್